ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಾನಗರ ಪಾಲಿಕೆಯಲ್ಲಿ ಕಣ್ಣಾ ಮುಚ್ಚಾಲೆ ಆಟ ನಡೀತಾ ಇದೆ. ಭ್ರಷ್ಟಾಚಾರ ತಡೆಯಲು ಹಾಕಿದ್ದ ಸಿಸಿಟಿವಿಯನ್ನೇ ಶಿಫ್ಟ್ ಮಾಡಲಾಗಿದೆ. ಸಿಸಿಟಿವಿ ಕ್ಯಾಮೆರಾ ಬೇರೆ ಕಡೆಗೆ ತಿರುಗಿಸಿದ್ದಾರೆ ಸಿಬ್ಬಂದಿ. ಮಹಾನಗರ ಪಾಲಿಕೆಯಲ್ಲಿ ಕಣ್ಣಾ ಮುಚ್ಚಾಲೆ ಆಟ ನಡೀತಾ ಇದೆ. ಭ್ರಷ್ಟಾಚಾರ ತಡೆಯೋದಕ್ಕೆ ಹಾಕಿದ್ದ ಸಿಸಿಟಿವಿಯನ್ನೇ ಇದೀಗ ಶಿಫ್ಟ್ ಮಾಡಲಾಗಿದೆ. ಸಿಸಿಟಿವಿ ಕ್ಯಾಮೆರಾವನ್ನ ಬೇರೆ ಕಡೆಗೆ ತಿರುಗಿಸಿದ್ದಾರೆ ಸಿಬ್ಬಂದಿ. ಹಾಸನ ಮಹಾನಗರ ಪಾಲಿಕೆಯ ಕಳ್ಳಾಟ ಬಯಲಾಗಿದೆ. ಜಿಲ್ಲಾಧಿಕಾರಿಗಳ ಕಣ್ಗಾವಲಿಗೂ ಕನ್ನ ಹಾಕಿದ್ದಾರೆ ಸಿಬ್ಬಂದಿಗಳು. ಹಾಗಾದ್ರೆ ಏನ್ ನಡೀತಾ ಇದೆ ಹಾಸನ ಮಹಾನಗರ ಪಾಲಿಕೆಯಲ್ಲಿ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಭ್ರಷ್ಟಾಚಾರ ತಡಿಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಿಸಿಟಿವಿ ಹಾಕಿದ್ರು, ಆದರೆ ಅದನ್ನೇ ಇದೀಗ ಶಿಫ್ಟ್ ಮಾಡಿದ್ದಾರೆ. ಸಿಸಿಟಿವಿ ಕ್ಯಾಮೆರಾವನ್ನ ಬೇರೆ ಕಡೆಗೆ ತಿರುಗಿಸಿದ್ದಾರೆ ಸಿಬ್ಬಂದಿ. ಹಾಸನ ಮಹಾನಗರ ಪಾಲಿಕೆಯ ಕಳ್ಳಾಟ ಇದೀಗ ಬಯಲಾಗಿದೆ. ಜಿಲ್ಲಾಧಿಕಾರಿಗಳ ಕಣ್ಗಾವಲಿಗೂ ಕನ್ನ ಹಾಕಿದ್ದಾರೆ ಸಿಬ್ಬಂದಿಗಳು. ಹಾಗಾದ್ರೆ ಏನ್ ನಡೀತಾ ಇದೆ ಹಾಸನ ಮಹಾನಗರ ಪಾಲಿಕೆಯಲ್ಲಿ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಸಿಸಿ ಕ್ಯಾಮೆರಾ ದಿಕ್ಕನ್ನ ಬದಲಿಸಿ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಟ್ರ ಅಧಿಕಾರಿಗಳು ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಪಾಲಿಕೆ ಆಯುಕ್ತರ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಕ್ಯಾಮೆರಾ ಕಣ್ಣಿಗೆ ಮಣ್ಣೆರಚಿದ ಸಿಬ್ಬಂದಿಯ ಕೈಚಳಕ ಸಿಸಿಟಿವಿಯಲ್ಲೇ ಸರಿಯಾಗಿದೆ. ನೀವು ಕೂಡ ನೋಡಬಹುದು ದೃಶ್ಯದಲ್ಲಿ. ಭ್ರಷ್ಟಾಚಾರದ ಸಾಕ್ಷಿನಾಶಕ್ಕೆ ಮಾಸ್ಟರ್ ಪ್ಲಾನ್ ಇದು ಎನ್ನುವಂಥ ಪ್ರಶ್ನೆಗಳು ಅನುಮಾನಗಳು ಮೂಡ್ತಾ ಇದೆ. ಕ್ಯಾಮೆರಾ ತಿರುಗಿಸಿದ ದೃಶ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಜಿಲ್ಲಾಧಿಕಾರಿಗಳ ಕಣ್ಗಾವಲಿಗೂ ಕನ್ನ ಹಾಕಿದ್ದಾರೆ ಸಿಬ್ಬಂದಿ. ಇದು ಹಾಸನ ಮಹಾನಗರ ಪಾಲಿಕೆಯ ಅಸಲಿ ಮುಖವಾಡ. ಹಾಗಾದ್ರೆ ಏನ್ ನಡೀತಾ ಇದೆ ಹಾಸನ ಮಹಾನಗರ ಪಾಲಿಕೆಯಲ್ಲಿ? ಸಿಸಿಟಿವಿ ಕ್ಯಾಮೆರಾ ದಿಕ್ಕು ಬದಲಾದ್ರೂ ಅಧಿಕಾರಿಗಳು ಯಾಕೆ ಮೌನವನ್ನ ವಹಿಸಿದ್ದಾರೆ ಎನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ, ಏನೋ ಒಂದು ಫೈಲ್ಗಳನ್ನ ಇಟ್ಕೊಂಡಿದ್ದಾರೆ, ಏನೋ ಸಿಗ್ನೇಚರ್ ಮಾಡ್ತಾ ಇದ್ದಾರೆ. ತದನಂತರದಲ್ಲಿ ಆ ವ್ಯಕ್ತಿ ಕ್ಯಾಮ್ರಾ ಕಡೆಗೆ ನೋಡಿ ಏನೋ ಒಂದು ರೀತಿ ಆಕ್ಷನ್ ಮಾಡ್ತಾರೆ, ಅಂದರೆ ಅದನ್ನ ಆಫ್ ಮಾಡು ಅಥವಾ ಬೇರೆ ಕಡೆಗೆ ತಿರುಗಿಸು ಎನ್ನುವಂಥ ಒಂದು ಆಕ್ಷನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ. ಇವರ ಈ ಕಳ್ಳಾಟ ಸಿಸಿಟಿವಿಯಲ್ಲೇ ಸರಿಯಾಗಿದೆ, ಅಂದರೆ ಬೇರೆ ಕಡೆಗೆ ಸಿಸಿ ಕ್ಯಾಮ್ರಾವನ್ನ ಶಿಫ್ಟ್ ಮಾಡಬೇಕು ಅನ್ನೋದಕ್ಕೆ ಹೊರಟಿರ್ತಾರೆ. ಈ ಕಳ್ಳಾಟ ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿರುವಂಥದ್ದು. ಕ್ಯಾಮ್ರಾ ದಿಕ್ಕು ಬದಲಾದರೂ ಕೂಡ ಅಧಿಕಾರಿಗಳು ಮಾತ್ರ ಮೌನವನ್ನು ವಹಿಸ್ತಾ ಇದ್ದಾರೆ. ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಅಂದರೆ ಹಾಸನ ಮಹಾನಗರ ಪಾಲಿಕೆಯಲ್ಲಿ ಹಾಗಾದರೆ ಏನು ನಡೀತಾ ಇದೆ? ಈ ರೀತಿ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ರಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಸಿಬ್ಬಂದಿ ಬಂದು ಯಾವ ರೀತಿ ಕ್ಯಾಮ್ರಾವನ್ನು ತಿರುಗಿಸಿದ್ದಾರೆ ಅಂತ. ಮೊದಲಿಗೆ ಅವರು ಆದೇಶವನ್ನು ನೀಡ್ತಾರೆ ಈ ರೀತಿ ಕ್ಯಾಮ್ರಾವನ್ನು ತಿರುಗಿಸು ಅಂತ. ತದನಂತರದಲ್ಲಿ ಸಿಬ್ಬಂದಿ ಅಲ್ಲಿಂದ ಒಂದು ಚೇರ್ನ ತಗೊಂಡ್ಬಂದು ಹತ್ತಿ ಕ್ಯಾಮ್ರಾವನ್ನು ಬೇರೆ ಕಡೆಗೆ ತಿರುಗಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ. ಪ್ರತಾಪ್, ಇನ್ನು ಇವರ ವರ್ತನೆ ನೋಡ್ತಾ ಇದ್ರೆ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಸಾಬೀತಾಗ್ತಾ ಇದೆ. ಏನ್ ನಡೀತಾ ಇದೆ ಹಾಸನ ಮಹಾನಗರ ಪಾಲಿಕೆಯಲ್ಲಿ? ಜಿಲ್ಲಾಡಳಿತದ ಗಮನಕ್ಕೆ ಬಂದಿಲ್ವಾ ಹೇಗೆ ಅಂತ? ಸಿಂಚನ ನಿಂತಂದ್ರೆ ಹಾಸನ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳ ಕಣ್ಣ ಮುಚ್ಚಲೆ ಆಟ ಈಗ ಒಂದು ಹೊರಗಡೆ ಬಂದಿರುವಂತದ್ದು. ಅದು ಕೂಡ ಸಿಸಿ ಕ್ಯಾಮ್ರಾದ ದಿಕ್ಕನ್ನ ಬದಲಾಯಿಸುವಂತದ್ದು ಸಾಕಷ್ಟು ಅನುಮಾನ ಮತ್ತೆ ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಒಂದ್ ಕಡೆ ಭ್ರಷ್ಟಾಚಾರವನ್ನ ತಡಿಲಿಕ್ಕೋಸ್ಕರ ಕಚೇರಿಗಳಲ್ಲಿ ಸಿಸಿ ಕ್ಯಾಮ್ರಾವನ್ನ ಅಳವಡಿಸಿರ್ತಾರೆ, ಆದ್ರೆ ಆ ಸಿಸಿ ಕ್ಯಾಮ್ರಾವನ್ನ ತಿರುಗಿಸಿರುವಂತದ್ದು ಈಗ ಸಾಕಷ್ಟು ಚರ್ಚೆಗೆ ಮತ್ತೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಒಂದ್ ಕಡೆ ಹಾಸನ ಮಹಾನಗರ ಪಾಲಿಕೆಯ ಆಯುಕ್ತರು ಒಂದು ಆದೇಶವನ್ನ ಕೂಡ ಮಾಡಿದ್ರು ಕೆಲವೇ ದಿನಗಳ ಹಿಂದೆ ಅಷ್ಟೇ. ಭ್ರಷ್ಟಾಚಾರವನ್ನ ತಡೆಯಲಿಕ್ಕೋಸ್ಕರ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಎಲ್ಲರೂ ಕೂಡ ಕಚೇರಿ ಒಳಭಾಗದಲ್ಲಿ ಸಿಸಿ ಕ್ಯಾಮ್ರಾವನ್ನ ಹಾಕೋಬೇಕು, ಜೊತೆಗೆ ಯಾರು ಕೂಡ ಇಂತ ಭ್ರಷ್ಟಾಚಾರ ಅಂತ ತೊಡಗಬಾರ್ದು ಅನ್ನೋ ಆದೇಶವನ್ನ ಕೂಡ ಮಾಡಿದ್ರು. ಆದ್ರೆ ಇದೀಗ ಮಹಾನಗರ ಪಾಲಿಕೆಯ ಮ್ಯಾನೇಜರ್ ಪ್ರಕಾಶ್ ಏನಿದ್ದಾರೆ, ಇವರು ಸಿಸಿ ಕ್ಯಾಮ್ರಾವನ್ನ ತಿರುಗಿಸು ಅಂತೇಳಿ ಅಲ್ಲಿದ್ದಂತ ತನ್ನ ಕೆಳಗಿನ ಸಿಬ್ಬಂದಿಗೆ ಹೇಳ್ತಾರೆ. ಆ ದೃಶ್ಯವನ್ನು ಕೂಡ ನೋಡ್ಬೋದು, ದೃಶ್ಯದಲ್ಲಿ ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಿದೆ. ಅದನ್ನ ತಿರುಗಿಸೋಕೆ ಹೇಳ್ತಾರೆ. ಅದಾದ ಬಳಿಕ ಆತ ಒಂದು ಚೇರ್ ಅನ್ನ ತೆಗೆದುಕೊಂಡು ಬಂದು ಸಿಸಿ ಕ್ಯಾಮ್ರಾವನ್ನ ತಿರುಗಿಸಿರುವಂತದ್ದು. ಇದು ಏನು ಅಧಿಕಾರಿಗಳ ಪಾರದರ್ಶಕತೆ, ಎಷ್ಟು ಮಟ್ಟಿಗೆ ಪಾರದರ್ಶಕತೆಯಿಂದ ಇದ್ದಾರೆ, ಎಷ್ಟು ಮಟ್ಟಿಗೆ ಈ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದು ಕೂಡ ಸಾಬೀತಾಗ್ತಿದೆ. ಸಾಮಾಜಿಕ ಜಾಲತಾಣಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಅಂತ ಹೇಳಿದ್ರೆ ಇದು ಕೇವಲ ನೆಪ ಮಾತ್ರಕ್ಕೆ ತಿರುಗಿಸೋದಲ್ಲ, ಬೇರೆ ಕೆಲಸದಿಂದ ತಿರುಗಿಸೋದಲ್ಲ, ಇದು ನೇರವಾಗಿ ಭ್ರಷ್ಟಾಚಾರ ಮಾಡ್ಲಿಕ್ಕೋಸ್ಕರನೇ ತಿರುಗಿಸಿರುವಂತದ್ದು. ಹಣ ತೆಗೆದುಕೊಂಡ್ರೆ ಮತ್ತೊಂದು ತೆಗೆದುಕೊಂಡ್ರೆ ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸಿಸಿ ಕ್ಯಾಮ್ರಾವನ್ನ ತಿರುಗಿಸಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತೆ ಏನೋ ಪೌರಾಯುಕ್ತರು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಸಾರ್ವಜನಿಕ ವಲಯದಿಂದ ಕೂಡ ಆಕ್ರೋಶ ಕೇಳ್ಬರ್ತಾ ಇದೆ, ಒತ್ತಾಯ ಕೇಳ್ಬರ್ತಿರುವಂತ ಸಿಂಚನ. ಪ್ರತಾಪ್, ಈ ಒಂದು ಘಟನೆ ಏನಿದೆ ಇನ್ನೂ ಜಿಲ್ಲಾಡಳಿತದ ಗಮನಕ್ಕೆ ಬಂದಿಲ್ವಾ ಹೇಗೆ?
ಸಿಂಚನ ಅಂತ ಹೇಳಿದ್ರೆ ಈಗಷ್ಟೇ ಅದು ವಿಡಿಯೋ ವೈರಲ್ ಆಗಿರುವಂತದ್ದು. ಇದೀಗ ಇವತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕೃಷ್ಣ ಬೈರೇಗೌಡರು ಕೂಡ ಹಾಸನ ಕೆಡಿಪಿ ಸಭೆಯನ್ನ ಕೂಡ ತೆಗೆದುಕೊಂಡಿದ್ದಾರೆ. ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಮಾಧ್ಯಮಗಳಲ್ಲಿ ಸುದ್ದಿ ಬಂದ ಬಳಿಕ ಇದೀಗ ಕೃಷ್ಣ ಬೈರೇಗೌಡರು ಗಮನಕ್ಕೂ ಕೂಡ ಹೋಗಿರುತ್ತೆ. ಈ ಅಧಿಕಾರಿಗಳೆಲ್ಲರೂ ಕೂಡ ಏನು ಕೆಡಿಪಿ ಸಭೆಗೂ ಕೂಡ ಬರ್ತಾರೆ. ಈ ಸಭೆಯಲ್ಲಿ ಈ ವಿಚಾರ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಜಿಲ್ಲಾಧಿಕಾರಿಗಳು ಸ್ವತಃ ಅಲ್ಲೇ ಇರ್ತಾರೆ, ಶಾಸಕರು ಇರ್ತಾರೆ, MP ಎಲ್ಲರೂ ಕೂಡ ಅಲ್ಲೇ ಇರೋದ್ರಿಂದ ಈ ವಿಚಾರ ಅಲ್ಲೇ ಪ್ರಸ್ತಾಪ ಆಗಿ ಅಲ್ಲೇ ಕೂಡ ಕ್ರಮವನ್ನ ನೇರವಾಗಿ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಕೂಡ ಇರುವಂತದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಪ್ರತಾಪ್ ಹಿರಿಸಾವೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.